ಜಿಲ್ಲೆಯ ಕೇಂದ್ರ ಸ್ಥಾನ ಮಡಿಕೇರಿಯು ತನ್ನ ನಿಸರ್ಗ ಸೌಂದರ್ಯದಿಂದ ಬಹಳಷ್ಟು ಪ್ರಸಿದ್ಧಿ ಪಡೆದಿದೆ. ಪ್ರತಿನಿತ್ಯ ನಗರಕ್ಕೆ ದೇಶ ವಿದೇಶಗಳಿಂದ ಸಾವಿರಾರು ಪ್ರವಾಸಿಗರು ಬರುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಗರದ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕಳೆದ ಕೆಲ ತಿಂಗಳ ಹಿಂದೆ ಪ್ರವಾಸಿ ವಾಹನವೊಂದು ಬ್ರೇಕ್ ವಿಫಲಗೊಂಡು ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿಯೇ ಇರುವ ವೃತ್ತಕ್ಕೆ ಡಿಕ್ಕಿ ಹೊಡೆದಿತ್ತು. ಪರಿಣಾಮವಾಗಿ ಈ ವಾಹನದೊಂದಿಗೆ ವೃತ್ತದ ಕಟ್ಟಡವೂ ಜಖಂಗೊಂಡಿತ್ತು. ಆದರೆ ಘಟನೆ ನಡೆದು ತಿಂಗಳುಗಳೇ ಕಳೆದರೂ ಅಪಘಾತದಲ್ಲಿ ಪುಡಿಪುಡಿಯಾದ ವಾಹನದ ಗಾಜಿನ ಚೂರುಗಳು ಇನ್ನೂ ಅಲ್ಲಿಯೇ ಬಿದ್ದಿವೆ. ಅಲ್ಲದೆ ವೃತ್ತದ ಕಟ್ಟೆಯು ಭಾಗಶಃ ಕುಸಿದು ಬಿದ್ದಿದೆ. ದಿನನಿತ್ಯವೂ ಅದನ್ನು ನೋಡುತ್ತಲೇ ತಿರುಗಾಡುತ್ತಿರುವ ಸಾರ್ವಜನಿಕರು, ಜನಪ್ರತಿನಿಧಿಗಳು ಅದರ ಕಡೆ ಕಿಂಚಿತ್ತೂ ಗಮನ ಹರಿಸದೆ ಸಾಗುತ್ತಿರುವುದು ಜಾಣ ಕುರುಡುತನಕ್ಕೆ ಒಂದು ನಿದರ್ಶನ. ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ನಗರದ ಸೌಂದರ್ಯಕ್ಕೆ ಸಣ್ಣ ಕಪ್ಪು ಚುಕ್ಕಿಯಂತಿರುವ ಈ ವೃತ್ತದ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕಾಗಿದೆ. ದಿನ ಕಳೆದಂತೆ ಸಾವಿರಾರು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿರುವ ನಗರವು ಸದಾ ತನ್ನ ಸೌಂದರ್ಯವನ್ನು ಕಾಪಾಡಿಕೊಳ್ಳಬೇಕೆಂಬುದೇ ಸಂಗಮದ ಅಭಿಲಾಷೆ. ಸುದ್ದಿ ಸಂಗಮಕ್ಕಾಗಿ ವಿಶೇಷ ವರದಿ ಪ್ರವೀಣ್ ಮತ್ತು ಭರತ್, ಮಡಿಕೇರಿ.